ನಮ್ಮೊಂದಿಗೆ ಜಂಟಿ ಕ್ರಿಯಾ ಸಮಿತಿಯ ಹಿರಿಯ ನಿರ್ದೇಶಕರು ವಿಜಯ ದೇವರಾಜೆ ಅರಸ್ ಅವರು ನಮ್ಮೊಂದಿಗಿದ್ರೆ ಅವರು ನಾವು ಮಾತನಾಡಿಸ್ತಾ ಹೋಗೋಣ. ಸರ್, ಈಗ ಸರ್ಕಾರದ ತೀರ್ಮಾನಕ್ಕೆ ಈಗ ಜಂಟಿ ಕ್ರಿಯಾ ಸಮಿತಿ ಮತ್ತೆ ಸಾರಿಗೆ ನಿಗಮಗಳು ಒಪ್ಕೊಳ್ತಾ ಅನ್ನುವಂಥದ್ದು. ಯಾಕಂತ ಹೇಳಿದ್ರೆ ನಾಳೆ ಸಾರಿಗೆ ಬಂದ್ ಆಗ್ತಾ ಇತ್ತು ಅಥವಾ ನಮ್ಮೆಲ್ಲರ ಬೇಡಿಕೆಗಳು ಈಡೇರುತ್ತೆ ಅನ್ನುವಂತಹ ಒಂದು ಆಶಾಭಾವನೆಯಲ್ಲಿ ಇದ್ರು. ಏನ್ ತೀರ್ಮಾನ ತೆಗೆದುಕೊಂಡ್ರಿ ಅನ್ನುವಂಥದ್ದು? ಇಲ್ಲ, ನಾವು ನಾಳೆ ಸಾರಿಗೆ ಬಂದ್ ಮಾಡೋದಕ್ಕೆ ಮುಷ್ಕರಕ್ಕೆ ನಾವು ಕೊಟ್ಟಿರಲಿಲ್ಲ. ಅದು ಸ್ಪಷ್ಟವಾಗಿ ಹೇಳ್ತೀವಿ. ಇದು ಇವತ್ತು ನಾವು ಮಾಡಿದ್ದು ಬೆಂಗಳೂರು ಚಲೋ ಕಾರ್ಯಕ್ರಮ ಮತ್ತು ಒಂದು ಒಂದಿನ ಸಮಾವೇಶ ಅಂತ ಕೊಟ್ಟಿದ್ದನ್ನ ಸರ್ಕಾರಕ್ಕೆ ನಾವು ಅದು ಸರ್ಕಾರ ಕರೆದು ಮಾತಾಡೋದು ಒಂದು ಭರವಸೆ ನಮಗಿತ್ತದು. ನಿನ್ನೆ ಸರ್ಕಾರ ಒಂದು ಏಕಪಕ್ಷೀಯ ಒಂದು ಆದೇಶವನ್ನು ಹೊರಡಿಸೋದನ್ನ ಅವರು ಕೆಲವು ಘೋಷಣೆಗಳನ್ನ ಪ್ರಕಟ ಮಾಡಿದ್ದಾರೆ. ನಮ್ದೇನು 32 ತಿಂಗಳ ವೇತನ ಬಾಕಿ ಕೊಡ್ಬೇಕು ಅಂತ ಏನು ಹೇಳ್ತಾ ಇದ್ವಿ, ಅದಕ್ಕೆ ಬದಲಾಗಿ ಮುಂಚೆ ಮೊದಲು 14 ತಿಂಗಳು ಕೊಡ್ತೀವಿ ಅಂತ ಹೇಳ್ತಾ ಇದ್ರು. ಈಗ ಅದನ್ನ ಬದಲಾವಣೆ ಮಾಡಿ 26 ತಿಂಗಳು ಕೂಡ ಕೊಡ್ತೀವಿ ಅಂತ ಆದೇಶ ಹೊರಡಿಸಿದ್ದಾರೆ. ಮತ್ತು 24ರಿಂದ ಏನು ವೇತನ ಪ್ರಶ್ನೆ ಆಗಬೇಕಾಗಿತ್ತು ಅದ್ರ ಬಗ್ಗೆ ಅವರು ಸ್ವಲ್ಪ ಬದಲಾವಣೆ ಮಾಡಿ ಮುಂಚೆ 27 ಮಾಡ್ತೀವಿ ಅಂತೀವಿ, 26 ಅಂತ. ಈಗ ಅದು ಮತ್ತೆ 25ರಿಂದ ಅದನ್ನ ಮಾತುಕತೆ ಮಾಡ್ತೀವಿ, ಮಾತುಕತೆ ಮಾಡೋದಕ್ಕೆ ಆದೇಶವನ್ನು ಕೊಟ್ಟಿದ್ದಾರೆ. ನಾವು ಆ ಒಂದು ನಿನ್ನೆ ಏನು 18/3/23 26 ಏನು ಆದೇಶ ಹೊರಡಿಸಿದ್ದಾರೆ, ಆ ಆದೇಶವನ್ನು ನಾವು ಒಪ್ಕೊಳ್ಳಿಲ್ಲ ಅನ್ನೋದನ್ನ ಸ್ಪಷ್ಟವಾಗಿ ಬೆಳಗ್ಗೆ ಕೂಡ ಪತ್ರಿಕಾ ಮಾಧ್ಯಮದಲ್ಲಿ ಕಾರ್ಮಿಕ ಗಮನ ತಂದಿದ್ದೇವೆ. ಅದನ್ನ MD ಅವರು ಕೂಡ ಅದನ್ನ ಸರ್ಕಾರಕ್ಕೆ ಅವ್ರ ಮುಖ ಗಮನ ತಂದಿದ್ದೇವೆ. ಅವೆರಡು ಆದೇಶವನ್ನು ಒಪ್ಪಳಿಕೆ ಜಂಟಿ ಕ್ರಿಯಾ ಸಮಿತಿ ತಯಾರಿಲ್ಲ. ಸರ್, ಕಳೆದ 5 ವರ್ಷಗಳಿಂದ ಕೂಡ ಸಾರಿಗೆ ನೌಕರರು ಕಾಯ್ತಾ ಇದ್ದಾರೆ. ಈಗಾಗಲೇ ಅವರ ತಾಳ್ಮೆಯ ಕಟ್ಟೆ ಒಡೆದಿದೆ, ಕಾದು ಸುಣ್ಣ ಆಗಿದ್ದಾರೆ. ಈಗ ಅವರು ಯಾವ ರೀತಿಯಾಗಿ ನೀವು ಅವ್ರನ್ನ ಸಮಾಧಾನ ಮಾಡ್ತೀರಿ, ಅವ್ರು ಇವಾಗಲೇ ಏನೋ ತಾಳ್ಮೆ ಪರೀಕ್ಷೆ ಮಾಡ್ತೀರಿ ಅನ್ನೋ ಆಕ್ರೋಶವನ್ನು ಕೂಡ ನಿಮ್ಮ ಮುಂದೆ ಅವ್ರು ತೋಡ್ಕೊಂಡ್ರು. ಹೇಗೆ ಸುಧಾರಿಸ್ತೀರಿ ಅನ್ನುವಂಥದ್ದು? ಸುಧಾರಿಸೋದೇನಿಲ್ಲ. ನಾವು ತುಂಬಾ ದಿನಗಳ ಕಾಳಜಿ ತೆಗೆದುಕೊಂಡಿಲ್ಲ. ನಾನು ವ್ಯವಸ್ಥಾಪಕ ನಿರ್ದೇಶಕರು ಬಂದು ಇವತ್ತು ಸದ್ಯದಲ್ಲೇ ನಾವು VT ಕರಿತೇವೆ, ವ್ಯವಸ್ಥೆಯನ್ನು ಮಾಡ್ತೀವಿ ಅನ್ನೋ ಮಾತನ್ನು ಕೊಟ್ಟಿದ್ದಾರೆ. ಇವತ್ತು ಸರ್ಕಾರಕ್ಕೆ ಒಂದು ಗೌರವವನ್ನು ಕೊಟ್ಟು ಒಂದು ಸೌಜನ್ಯ ರೀತಿಯಿಂದ ಅವ್ರಿಗೆ ಕೇವಲ ಕೊಟ್ಟರು. ಕೇವಲ 10 ದಿನ ಕಾಲಕ್ಕೂ ಅಷ್ಟೇ ಮಾರ್ಚ್ 2 ಕೊಟ್ಟಿದ್ದೇವೆ. ಮಾರ್ಚ್ 2ರವರೆಗೆ ಅವ್ರು ಕರೆದು ನಮ್ಮ ಆದೇಶವನ್ನು ಮಾರ್ಪಾಡು ಮಾಡದೇ ಇದ್ರೆ ನಮ್ಮ ಬೇಡಿಕೆ ಈಡೇರಿಸ್ತಾ ಹೋದ್ರೆ ನಾವು 2ನೇ ತಾರೀಕಿಂದನೇ ಒಂದು ಸೂಕ್ತವಾದ ನಿರ್ಧಾರಕ್ಕೆ ಬರ್ತೀವಿ. ಅವತ್ತು ಮುಂದಿನ 2ರ ನಂತರ ಉಗ್ರವಾದ ಹೋರಾಟಕ್ಕೆ ನಾವು ಎಲ್ಲ ತಯಾರನ್ನು ಮಾಡ್ತೇವೆ. ಸಂಪೂರ್ಣ ಜವಾಬ್ದಾರಿಯನ್ನು ಸರ್ಕಾರ ಒತ್ಕೊಳ್ಬೇಕಾದ ಮಾತ್ರ ಸ್ಪಷ್ಟವಾಗಿ ಹೇಳಕ್ಕೆ ಇಷ್ಟಪಡ್ತೀವಿ. ನಿನ್ನೆ ರಾತ್ರಿ ಸರ್ಕಾರ ಕೆಲವೊಂದು ನಿರ್ಧಾರಗಳನ್ನು ತೆಗೆದುಕೊಳ್ತು. ಇವತ್ತೇನಾದ್ರೂ ನಿರ್ಧಾರಗಳಲ್ಲಿ ಏನಾದ್ರು ಚೇಂಜಸ್ ಆಯ್ತಾ ಅನ್ನುವಂಥದ್ದು ಏನಾದ್ರು? ಯಾಕಂದ್ರೆ ಸಂಜೆ 4 ಗಂಟೆವರೆಗೆ ನಿಮ್ ನಿರ್ಧಾರವನ್ನ ತಿಳಿಸ್ತೀವಿ ಅಂತ ನೀವು ಹೇಳಿದ್ರಿ. ನೀವು ಇವತ್ತು MD ಅವರು ಕೂಡ ಬಂದಿದ್ರು, ಅಕ್ರಮ್ ಪಾಷಾ ಅವರು ಕೂಡ ಬಂದಿದ್ರು KSRTC. ಏನ್ ಚರ್ಚೆ ಮಾಡಿದ್ರು, ಏನ್ ತೀರ್ಮಾನ ತೆಗೆದುಕೊಂಡ್ರು? ಚರ್ಚೆ ಅವ್ರೇನ್ ಮಾಡಲ್ಲ, ಅವ್ರು ಬರೀ ಆದೇಶದಲ್ಲಿ ಏನಂತ ಅದನ್ನ ಮಾತ್ರ ಪ್ರಕಟ ಮಾಡಿ ಹೋಗಿದ್ದಾರೆ. ಮತ್ತೆ ಅವ್ರು ಏನು 2ನೇ ವಿಷಯ ಏನಿದೆ, 24ರ ವೇತನ ಪ್ರಶ್ನೆ, ಅದಕ್ಕೆ ಸರ್ಕಾರದ ಆದೇಶ ಪ್ರಕಾರ ನಾವು ಸದ್ಯದಲ್ಲೇ ಮೀಟಿಂಗ್ನ ಕರೆದು ಅದಕ್ಕೆ ವ್ಯವಸ್ಥೆ ಮಾಡ್ತೀನಿ ಅಂತ ಮಾತನ್ನು ಹೇಳಿದ್ದಾರೆ. ಅಷ್ಟು ಬಿಟ್ಟರೆ ಅವರು ಯಾವುದೇ ಬದಲಾವಣೆ ಬಗ್ಗೆ ಅವರೇನು ಮಾತಾಡಿಲ್ಲ. ನಾವು ಕೂಡ ಅದನ್ನು ಸ್ಪಷ್ಟವಾಗಿ ಎಲ್ಲ ಸಮ್ಮುಖದಲ್ಲಿ ವ್ಯವಸ್ಥೆ ಹೇಳಿದ್ದೇವೆ. ನಾವು ಯಾವುದೇ ಕಾರಣಕ್ಕೂ ಆ ಒಂದು ಆದೇಶನ ಒಪ್ಪಲಿಕ್ಕೆ ನಾವು ತಯಾರಿಲ್ಲ. ನಮ್ಮ ಬೇಡಿಕೆ ಏನಿದೆ ಅದು ಈರು ಕೂಡ ನಾವು ಬದ್ಧರಾಗಿದ್ದೇವೆ. ಸರ್ಕಾರಕ್ಕೆ ಒತ್ತಾಯ ಮಾಡ್ತೇವೆ. ಅದು ಬದಲಾವಣೆ ಮಾಡದ ಪಕ್ಷದಲ್ಲಿ ಜಂಟಿ ಕ್ರಿಯಾ ಸಮಿತಿ ಮುಂದಿನ ದಿನಗಳಲ್ಲಿ ಉಗ್ರವಾದ ಹೋರಾಟವನ್ನ ಮಾಡ್ತೇವೆ ಅನ್ನೋ ಮಾತ್ರ ಸ್ಪಷ್ಟವಾಗಿ ಹೇಳಿದ್ದೇವೆ. ಮಾರ್ಚ್ 2ನೇ ತಾರೀಕಿನ ಒಳಗಡೆ ಏನಾದ್ರೂ ಸಭೆಯನ್ನ ನಡೆಸಲಿಕ್ಕೆ ಸರ್ಕಾರ ಒಪ್ಕೊಂಡಿದ್ಯಾ, ಅಥವಾ ಜಂಟಿ ಕ್ರಿಯಾ ಸಮಿತಿ ಅಥವಾ ನಿಗಮಗಳ ಜೊತೆಗೆ ಸಭೆಗಳನ್ನ ಮಾಡುತ್ತಾ, ಅಥವಾ ಹೇಗೆ ಅನ್ನುವಂಥದ್ದು? ಮಾರ್ಚ್ 2ನೇ ತಾರೀಕು ಯಾಕೆ ಆ ಒಂದು ಡೇಟ್ ಅನ್ನು ಯಾಕೆ ನಿರ್ಧಾರ ಮಾಡಿದ್ದೇವೆ? ಇಲ್ಲ, ನಿರ್ಧಾರ ಮಾಡಿ ಅವ್ರಿಗೊಂದು 10 ಡೇಸ್ ಕಾಲಾವಕಾಶ ಕೊಟ್ಟಿದ್ದೇವೆ ಸರ್ಕಾರಕ್ಕೆ, ಮತ್ತೆ ಅವರು ಒಂದು ಕಾಲಾವಕಾಶ ಕೊಟ್ಟಿದ್ದೇವೆ. ನಾವು ಮುಂದಿನ ಹೋರಾಟದಿಂದ ಮಾಡ್ಬೇಕಾದ್ರೆ ನಮಗೂ ಕೂಡ ಕೆಲವು ಕಾಲಾವಕಾಶ ಬೇಕಾಗುತ್ತೆ. ಆ ಕಾರಣಕ್ಕೋಸ್ಕರ ಮಾರ್ಚ್ 2ರವರೆಗೆ ನಾವು ಅವ್ರಿಗೊಂದು ಕಾಲಾವಕಾಶ ಕೊಟ್ಟಿದ್ದೇವೆ. ಅಷ್ಟೊಂದು ಮಾತುಕತೆ ಕರೆದೇ ಇರಲಿ, ನಮ್ಮ ಹೋರಾಟ ಅಂತ ಇದ್ದೇ ಇರುತ್ತೆ. ಮಾತುಕತೆ ಕರೆದ್ರೂ ಕೂಡ ನಮ್ಮ ಬೇಡಿಕೆಗಳಿಗೆ ಸ್ಪಂದನೆ ಮಾಡಿದ್ರೆ ಮಾತ್ರನೇ ನಮ್ಮ ನಿರ್ಧಾರಗಳ ಬದಲಾವಣೆ ಹೊರತು ನಮ್ಮ ಸ್ಪಂದನೆ ಮಾಡದ ಪಕ್ಷದಲ್ಲಿ, ನಮ್ಮ ನಿರ್ಧಾರಕ್ಕೆ ಒಪ್ಕೊಳ್ಳೋ ಪಕ್ಷದಲ್ಲಿ 2ನೇ ತಾರೀಕಿಂದ ನಮ್ದು ಉಗ್ರವಾದ ಹೋರಾಟ ಒಂದು ಕಡಾಖಂಡಿತವಾಗಿ ನಡೆಯುತ್ತದೆ. ಇವತ್ತು ಬೃಹತ್ ಸಮಾವೇಶ ಮಾಡಿದ್ರೆ, ಅದು ಬೆಂಗಳೂರು ಚಲೋ ಮಾಡಿದ್ವಿ, ಇದಕ್ಕೆ ಜಯ ಸಿಕ್ತು ಅಂತ ಅನ್ಸುತ್ತಾ ನಿಮಗೆ? ಖಂಡಿತ ಜಯ ಸಿಕ್ಕಕ್ಕೆ ಇವತ್ತು ನಿಮ್ಮೆಲ್ಲ ಗೊತ್ತಾಗಿದೆ. ಇವತ್ತು ಒಂದು ಸ್ಪಷ್ಟವಾದ ಸಂದೇಶ ಅಂತೂ ಸರ್ಕಾರಕ್ಕೆ ಹೋಗಿದೆ. ಜಂಟಿ ಕ್ರಿಯಾ ಸಮಿತಿಯ ಶಕ್ತಿ ಏನಿದೆ, ಕಾರ್ಮಿಕರ ಬೆಂಬಲ ಜಂಟಿ ಕ್ರಿಯಾ ಸಮಿತಿ ಎಷ್ಟಿದೆ ಅನ್ನೋದು ಅದೊಂದು ಸಂದೇಶ ಅಂತ ಇವತ್ತು ಸರ್ಕಾರಕ್ಕೆ ಹೋಗಿ ಆಳ್ತವ್ರಿಗೆ ಹೋಗಿದೆ. ಕಡಾಖಂಡಿತವಾಗಿದ್ದು ಸಮಸ್ತ ಕಾರ್ಮಿಕರು ಜಂಟಿ ಕ್ರಿಯಾ ಸಮಿತಿಯಿಂದ ಇದ್ದಾರೆ ಅನ್ನೋ ಮಾತನ್ನ ಸ್ಪಷ್ಟವಾಗಿ ಹೇಳ್ತೇನೆ. ಅದನ್ನ ಗಮನದಲ್ಲಿ ಇಟ್ಟುಕೊಂಡು ಸರ್ಕಾರ ಆದರೂ ತೀರ್ಮಾನಕ್ಕೆ ಬರಬೇಕು ಅಂತ ಕೂಡ ನಾವು ಒತ್ತಾಯ ಮಾಡ್ತೇವೆ. ಸಾವಿರಾರು ಸಂಖ್ಯೆಯಲ್ಲಿ ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಿಂದ ಇವತ್ತು ಬೃಹತ್ ಸಮಾವೇಶಕ್ಕೆ ಬಂದಿದ್ರು. ಕೊನೆಯದಾಗಿ ಸಾರಿಗೆ ನೌಕರರಿಗೆ ನೀವೇನು ಹೇಳಿಕ್ ಬಯಸ್ತೀರಿ? ಸಾರಿಗೆ ನೌಕರಿಗೆ ಹೇಳ್ತೀರಿ, ಜಂಟಿ ಕ್ರಿಯಾ ಸಮಿತಿ ಸಾರಿಗೆ ನೌಕರರ ಪರವಾಗಿ ನಿಂತ್ಕೊಂಡಿರುತ್ತೆ. ಅವ್ರು ಏನು ಪ್ರಮುಖ 2 ಬೇಡಿಕೆಗಳ ಬಗ್ಗೆ ಕಟಿಬದ್ಧವಾಗಿ ಅದನ್ನ ಕೊಡಿಸ್ಲಿಕ್ಕೆ ಅದು ಪ್ರಾಮಾಣಿಕವಾದ ಪ್ರಯತ್ನ ಮಾಡ್ತದೆ ಅಂತೇಳಿ ಕಾರ್ಮಿಕರು ಏನು ನಮಗೆ ಸಂಪೂರ್ಣವಾದ ಸಹಕಾರವನ್ನು ಸಹಸಾಗಿ ಬಂದು ಕೊಟ್ಟಿದ್ದಾರೆ. ಆ ಸಂಪೂರ್ಣ ಸಹಕಾರವನ್ನು ಮುಂದುವರ್ಸ್ಕೊಂಡು ಹೋಗಬೇಕಾಗುತ್ತೆ. ಮುಂದುವರ್ಸ್ಕೊಂಡು ಹೋದ ಪಕ್ಷದಲ್ಲಿ ನಾವು ಕೂಡ ಸಂಪೂರ್ಣ ಸಾರಿಗೆ ನೌಕರ ಪರವಾಗಿ
ಜಂಟಿ ಕ್ರಿಯಾ ಸಮಿತಿ ಕಟಿಬದ್ಧವಾಗಿ ನಿಲ್ಲುತ್ತೆ ಮಾತನ್ನು ಹೇಳ್ತಾ ಇದ್ದಾರೆ. ಇದಿಷ್ಟು ಜಂಟಿ ಕ್ರಿಯಾ ಸಮಿತಿಯ ಹಿರಿಯ ನಿರ್ದೇಶಕರ ಮಾತುಗಳಾಗಿತ್ತು. ಕ್ಯಾಮರಾ ಪರ್ಸನ್ ಅಭಿಲಾಷ್ ಜೊತೆ ಅಭಿಜಿತ್ ಗಣೇಶ್, ಕರ್ನಾಟಕ ಟಿವಿ, ಬೆಂಗಳೂರು. ಕರ್ನಾಟಕ ಟಿವಿ ಲೀಡರ್ ಅವಾರ್ಡ್ಸ್ 2025 ಬೆಸ್ಟ್ MLA ನಾಮಿನೇಷನ್ ಕಲ್ಯಾಣ ಕರ್ನಾಟಕ. ಶರಣಗೌಡ ಕಂದಕೂರು ಗುರುಮಿಟ್ಕಲ್ ಕ್ಷೇತ್ರ, ಅಜಯ್ ಸಿಂಗ್ ಜೇವರ್ಗಿ ಕ್ಷೇತ್ರ, ಶೈಲೇಂದ್ರ ಬೆಲ್ದಾಳೆ ಬೀದರ್ ದಕ್ಷಿಣ ಕ್ಷೇತ್ರ, ಶರಣು ಸಲಗರ್ ಬಸವ ಕಲ್ಯಾಣ ಕ್ಷೇತ್ರ, ಬಸವರಾಜ್ ಮತ್ತಮೋಡ್ ಕಲಬುರಗಿ ಗ್ರಾಮೀಣ ಕ್ಷೇತ್ರ, ಅಲ್ಲಮಪ್ರಭು ಪಾಟೀಲ್ ಕಲಬುರಗಿ ದಕ್ಷಿಣ ಕ್ಷೇತ್ರ, ಮಾನಪ್ಪ ಡಿ ವಜ್ಜಲ್ ಲಿಂಗಸುಗೂರು ಕ್ಷೇತ್ರ, ಅವಿನಾಶ್ ಜಾಧವ್ ಚಿಂಚೋಳಿ ಕ್ಷೇತ್ರ, ಹಂಪನಗೌಡ ಬದರ್ಲಿ ಸಂದನೂರು ಕ್ಷೇತ್ರ, ರಾಘವೇಂದ್ರ ಹಿಟ್ನಾಳ್ ಕೊಪ್ಪಳ ಕ್ಷೇತ್ರ, ಗಣೇಶ್ ಕಂಪ್ಲಿ ಕ್ಷೇತ್ರ, ಕೃಷ್ಣ ನಾಯಕ್ ಹಡಗಲಿ ಕ್ಷೇತ್ರ. ಕರ್ನಾಟಕ ಟಿವಿ ವಾಟ್ಸ್ಆಪ್ ಚಾನೆಲ್ ಮೂಲಕ ವೋಟ್ ಮಾಡಿ ಹಾಗೂ ಇವರಲ್ಲಿ ಬೆಸ್ಟ್ MLA ಯಾರಂತ ಕಮೆಂಟ್ ಮಾಡಿ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.